ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ. ಶೀರ್ಷಿಕೆ: ಪತಿತ ವಸ್ತ್ರ ಬಿಟ್ಟು ಮನೆಗೆ ಹಿಂತಿರುಗುವ ಯೋಗ. ಒಬ್ಬ ತಂದೆ, ಒಂದು ನೆನಪು, ಒಂದು ಗುರಿ. 15 ನಿಮಿಷಗಳ ಆಳವಾದ ಸಹಜ ರಾಜಯೋಗ ಕಾಮೆಂಟ್ರಿ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿ, ಕಣ್ಣುಗಳನ್ನು ಸ್ವಲ್ಪ ತೆರೆದ ಸ್ಥಿತಿಯಲ್ಲಿ. ಸೌಮ್ಯ ಉಸಿರಾಟ. ನಾನು ಆತ್ಮ, ಪವಿತ್ರ ಬೆಳಕು. ನಾನು ಈ ಶರೀರವಲ್ಲ. ನಾನು ಕಣ್ಣುಗಳ ಮಧ್ಯದಲ್ಲಿರುವ ಚೈತನ್ಯ ಜ್ಯೋತಿ, ಶಾಂತಿಯ ಸ್ವರೂಪ, ಪವಿತ್ರ ಆತ್ಮ. ಈ ಶರೀರವು ಕೇವಲ ಒಂದು ವಸ್ತ್ರ. ಇದು ಹಳೆಯದು, ಪತಿತವಾಗಿದೆ. ಇದನ್ನು ಬಿಟ್ಟು ಮರಳಿ ಮನೆಗೆ ಹೋಗಬೇಕಾಗಿದೆ. ಈ ಸ್ಮೃತಿ ಸದಾ ಇರಲಿ. ನಾನು ಆತ್ಮ. ಇದು ತಾತ್ಕಾಲಿಕ ವಸ್ತ್ರ. ಒಬ್ಬನೇ ತಂದೆ, ಸುಖದ ಸಾಗರ. ಈಗ ನನ್ನ ಮನಸ್ಸು ಹಾರುತ್ತಿದೆ ಈ ಭೂಮಿಯ ಮೀರಿದ ಆ ಶಾಂತಿಧಾಮದ ಕಡೆಗೆ. ಅಲ್ಲಿ ಪ್ರಕಾಶಮಯ ನಿರಾಕಾರ ಶಿವತಂದೆ. ಅವರು ಸುಖದ ಸಾಗರ, ಜ್ಞಾನದ ಸಾಗರ. ನಾನು ಅವರ ಮಗುವಾಗಿದ್ದೇನೆ. ಅವರು ಪ್ರಿಯತಮ ಆಗಿದ್ದಾರೆ. ನಾನು ಪ್ರಿಯತಮೆ ಆಗಿದ್ದೇನೆ. ನನ್ನ ಬುದ್ಧಿ ಅವರಲ್ಲಿ ಲಗ್ನವಾಗುತ್ತಿದೆ. ಹೇ ಸುಖದಾತ ತಂದೆಯೇ, ನಾನು ನಿಮ್ಮವನಾಗಿದ್ದೇನೆ. ಯೋಗ ಬಲ ಸಂಗ್ರಹ ಮಾಡಿಕೊಳ್ಳೋಣ. ಈ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ಮಾತ್ರ, ಆದರೆ ಇದೇ ಸಮಯದಲ್ಲಿ ಯೋಗ ಬಲ ಜಮಾ ಮಾಡಬೇಕು. ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ಪ್ರತಿ ಉಸಿರಿನೊಂದಿಗೆ. ನೆನಪಿನ ಅಗ್ನಿ ಪ್ರಜ್ವಲಿಸುತ್ತಿದೆ. ತಲೆಯ ಮೇಲಿರುವ ಪಾಪಗಳ ಹೊರೆಯು ಇಳಿಯುತ್ತಿದೆ. ತಮೋಪ್ರಧಾನ ಆತ್ಮ ಇದೀಗ ಸತೋಪ್ರಧಾನವಾಗಿ ಪ್ರಕಾಶಿಸುತ್ತಿದೆ. ಬೇಹದ್ದಿನ ವೈರಾಗ್ಯ. ಈ ಪ್ರಪಂಚ ಹಳೆಯದು. ಧನ, ಪದವಿ, ಸಂಬಂಧಗಳು ಎಲ್ಲವೂ ಮಣ್ಣು ಪಾಲಾಗುವವು. ನಾನು ಕಮಲ ಪುಷ್ಪ ಸಮಾನ. ನೀರಿನಲ್ಲಿ ಇದ್ದರೂ ನೀರಿಗೆ ಅಂಟಿಕೊಳ್ಳದಂತೆ ಕೈ ಕೆಲಸ ಮಾಡಲಿ. ಬುದ್ಧಿ ತಂದೆಯಲ್ಲಿ ಇರಲಿ. ನನ್ನವರು ಒಬ್ಬ ಶಿವತಂದೆಯ ವಿನಃ ಯಾರೂ ಇಲ್ಲ. 84 ಜನ್ಮಗಳ ಚಕ್ರ. ನಾನು ಸತ್ಯುಗದಲ್ಲಿ ದೇವತೆ ಪೂರ್ಣ. 16 ಕಲಾ ಸಂಪೂರ್ಣ. ನಂತರ ಕಲೆಗಳು ಕಡಿಮೆಯಾಗಿ ಇದೀಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ತಂದೆಯು ಬಂದಿದ್ದಾರೆ ಮರಳಿ ಮನೆಗೆ ಕರೆದುಕೊಂಡು ಹೋಗಲು. ನಾನು ಸಿದ್ಧನಾಗಿದ್ದೇನೆ, ಪವಿತ್ರನಾಗುತ್ತಿದ್ದೇನೆ. ಸಹನ ಶಕ್ತಿ ಮಹಾನ್ ಶಕ್ತಿ. ಯಾರಾದರೂ ಏನಾದರೂ ಹೇಳಿದರೂ ನಾನು ಶಾಂತವಾಗಿರುತ್ತೇನೆ, ಸಹನೆ ಮಾಡುತ್ತೇನೆ, ಬಾಗುತ್ತೇನೆ. ಇದೇ ಸಂಗಮದ ಮಹಾನತೆ. ಇದೇ ಬ್ರಹ್ಮ ತಂದೆಯ ಅನುಕರಣ. ನನ್ನ ದೃಢ ಸಂಕಲ್ಪ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಶಾಂತ ಸ್ವರೂಪಿ. ಅಂತಿಮ ದೃಶ್ಯ. ಪ್ರಪಂಚದಲ್ಲಿ ಗೊಂದಲ, ಆದರೆ ನಾನು ಯೋಗ ಬಲದಲ್ಲಿ ಸ್ಥಿರ. ತಂದೆಯ ಬೆಳಕು ನನ್ನ ಸುತ್ತ ರಕ್ಷಾ ಕವಚ. ನಾವು ಎಲ್ಲ ಆತ್ಮಗಳು ಸೊಳ್ಳೆಗಳ ಉಪಾಧಿಯಲ್ಲಿ ಶಾಂತಿಧಾಮಕ್ಕೆ ಹಾರುತ್ತೇವೆ. ಶಾಂತಿ, ಶಾಂತಿ, ಗಾಢವಾದ ಶಾಂತಿ. ಧಾರಣೆಯ ಮಂತ್ರ. ತಂದೆ ಮತ್ತು ಆಸ್ತಿ ಇವೆರಡೇ. ನೆನಪು.
ಕೈ ಕೆಲಸ, ಬುದ್ಧಿಯೋಗ, ಸಹನೆ, ಮಹಾನತೆ, ಏಕತೆ, ಸಫಲತೆ. ಸ್ಲೋಗನ್: ಧ್ಯಾನ ಸಂಗಮದಲ್ಲಿ ಸಹನೆ ಮಾಡುವುದು, ಬಾಗುವುದು ಇದೇ ಶ್ರೇಷ್ಠ ಮಹಾನತೆ ಆಗಿದೆ. ಯೋಗದ ಮೂಲಕ ಸ್ಥಿತಿ ಪರಿವರ್ತನೆ, ದೇಹದ ಭಾನದ ತ್ಯಾಗ, ದೇಹಿ ಅಭಿಮಾನಿ ಸ್ಥಿತಿ. ಮೊದಲನೇದಾಗಿ ನಾನು ಈ ಶರೀರವಲ್ಲ ಎಂದು ದೃಢವಾಗಿ ಸಂಕಲ್ಪ ಮಾಡಿ, ಈ ಶರೀರವು ಕೇವಲ ಒಂದು ಪತಿತ ವಸ್ತ್ರ, ನಾನು ಈ ವಸ್ತ್ರವನ್ನು ಧರಿಸಿರುವ ಅವಿನಾಶಿ ಚೈತನ್ಯ ಬಿಂದು ಆತ್ಮ. ಈ ಸ್ಮೃತಿಯು ನಿಮ್ಮನ್ನು ಲೌಕಿಕ ಬಂಧನಗಳಿಂದ ಮುಕ್ತಗೊಳಿಸುತ್ತದೆ. ಪರಮಾತ್ಮನೊಂದಿಗೆ ಸಂಬಂಧ, ಲಿಂಕ್ ಜೋಡಿಸುವುದು. ಬುದ್ಧಿಯ ಯೋಗವನ್ನು ಮಧುಬನದ ನಿವಾಸಿ ಜ್ಞಾನ ಸಾಗರನಾದ ಶಿವ ತಂದೆಯೊಂದಿಗೆ ಜೋಡಿಸಿ ಸಂಕಲ್ಪ: ಹೇ ಪರಮಪಿತ ಪರಮಾತ್ಮ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ತಂದೆ, ಶಿಕ್ಷಕ ಮತ್ತು ಸದ್ಗುರು. ಈ ಸಂಬಂಧದ ಮೂಲಕ ತಂದೆಯಿಂದ ಬರುವ ಶಾಂತಿ ಮತ್ತು ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀರುತ್ತಿವೆ ಎಂದು ಅನುಭವ ಮಾಡಿ, ವಿಕರ್ಮ ವಿನಾಶ, ಪಾಪಗಳ ಹೊರೆ ಇಳಿಸುವುದು. ಮುರಳಿಯಲ್ಲಿ ಹೇಳಿದಂತೆ ತಲೆಯ ಮೇಲಿರುವ ಜನ್ಮ ಜನ್ಮಾಂತರಗಳ ಪಾಪದ ಹೊರೆಯನ್ನು ಇಳಿಸಲು ತಂದೆಯ ನೆನಪೇ ಏಕೈಕ ಮದ್ದು. ಅನುಭವ: ನಿಮ್ಮೊಳಗಿನ ಹಳೆಯ ಸಂಸ್ಕಾರಗಳು, ದೌರ್ಬಲ್ಯಗಳು ಜ್ಞಾನದ ಅಗ್ನಿಯಲ್ಲಿ ಯೋಗಾಗ್ನಿ ಸುಟ್ಟು ಭಸ್ಮವಾಗುತ್ತಿವೆ ಎಂದು ಭಾವಿಸಿ, ಇದರಿಂದ ಆತ್ಮವು ಹಗುರವಾಗುತ್ತದೆ. ಸಹನಾಶಕ್ತಿಯ ಜಾಗೃತಿ, ಪರಿವರ್ತನಾ ಶಕ್ತಿ. ವರದಾನದಲ್ಲಿ ಹೇಳಿದಂತೆ ನಿಮ್ಮ ಎದುರಿಗೆ ಯಾರೇ ಕೆಟ್ಟ ವಿಚಾರದಿಂದ ಬಂದರೂ ಅಥವಾ ಟೀಕೆ ಮಾಡಿದರೂ ನೀವು ಶಾಂತ ಸ್ವರೂಪ ಆತ್ಮವಾಗಿರಿ. ದೃಢ ಸಂಕಲ್ಪ: ನಾನು ಸಹನಶೀಲ ಆತ್ಮ, ನನ್ನ ಶಾಂತಿಯು ಅನ್ಯರ ತಾಮಸಿಕ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುತ್ತದೆ. ಈ ಸ್ಥಿತಿಯು ನಿಮ್ಮ ಸುತ್ತಲೂ ಒಂದು ಸುರಕ್ಷಾ ಕವಚವನ್ನು ನಿರ್ಮಿಸುತ್ತದೆ. ದಿನಚರಿಯಲ್ಲಿ ಯೋಗದ ಅಭ್ಯಾಸ: ಸ್ವರಾಜ್ಯ ಅಧಿಕಾರಿ ಸಮಯ ಅಭ್ಯಾಸದ ರೀತಿ ಕರ್ಮಯೋಗ. ಕೈ ಕೆಲಸ ಮಾಡುತ್ತಿರಲಿ, ಬುದ್ಧಿ ತಂದೆಯ ನೆನಪಿನಲ್ಲಿರಲಿ. ಬ್ಯುಸಿ ಹ್ಯಾಂಡ್ಸ್, ಫ್ರೀ ಮೈಂಡ್. ಸೇವೆಯಲ್ಲಿ ಏಕತೆ, ಒಂದೇ ಬಲ, ಒಂದೇ ಭರವಸೆ ಎಂಬ ಮಂತ್ರದೊಂದಿಗೆ ಎಲ್ಲರನ್ನೂ ಸಂತುಷ್ಟಪಡಿಸುವ ಸಂಕಲ್ಪ ಮಾಡೋಣ. ರಾತ್ರಿ ಮಲಗುವ ಮುನ್ನ ಇಡೀ ದಿನದ ಲೆಕ್ಕಾಚಾರವನ್ನು ತಂದೆಗೆ ಒಪ್ಪಿಸಿ ಬಲಿಹಾರಿ ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸಣ್ಣ ಅಭ್ಯಾಸ: ಈಗ 1 ನಿಮಿಷ ಮೌನವಾಗಿ ಕುಳಿತು, ನಾನು ಪರಮಾತ್ಮನ ಮಗು, ಸರ್ವಶಕ್ತಿವಂತನ ರಕ್ಷಣೆಯಲ್ಲಿ ಇದ್ದೇನೆ ಎಂಬ ವಿಚಾರವನ್ನು ಮನಸ್ಸಿನಲ್ಲೇ ನೆಲೆಗೊಳಿಸಿ ಸ್ಥಿರಗೊಳಿಸಿ. ಇಂದಿನ ಜ್ಞಾನದ ಮುಖ್ಯ ಉದ್ದೇಶ ಬೇಹದ್ದಿನ ವೈರಾಗ್ಯ, ಯೋಗ ಬಲವನ್ನು ವೃದ್ಧಿ ಮಾಡಿಕೊಳ್ಳುವುದಾಗಿದೆ. ಹಳೆಯ ಪ್ರಪಂಚವು ವಿನಾಶ ಅಂಚಿನಲ್ಲಿದೆ. ಆದ್ದರಿಂದ ಆತ್ಮವು ತನ್ನ ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಮರಳಲು ತಂದೆಯ ನೆನಪು ಅತ್ಯಗತ್ಯ. ಬೇಹದ್ದಿನ ವೈರಾಗ್ಯ ಮತ್ತು ಸ್ಮೃತಿ
ಪತಿತ ವಸ್ತ್ರ. ನಮ್ಮ ಈ ಶರೀರವು ಒಂದು ಹಳೆಯ ಪತಿತ ವಸ್ತ್ರ, ಹರಿದ ಬಟ್ಟೆ ಇದ್ದಂತೆ. ಇದನ್ನು ಬಿಟ್ಟು ನಾವು ಮರಳಿ ಶಾಂತಿಧಾಮಕ್ಕೆ, ಮನೆಗೆ ಹೋಗಬೇಕಾಗಿದೆ ಎಂಬ ಸ್ಮೃತಿ ಸದಾ ಇರಲಿ. ವಿನಾಶದ ಅರಿವು, ಪ್ರಪಂಚದ ಸಂಪತ್ತು, ಹಣಕಾಸು ಅಂತಿಮದಲ್ಲಿ ಮಣ್ಣು ಪಾಲಾಗುವುದು. ಈ ಹಳೆಯ ಪ್ರಪಂಚದ ಮೇಲಿನ ಮೋಹವನ್ನು ತೊರೆದು ತಂದೆ ಮತ್ತು ಆಸ್ತಿಯನ್ನು, ಸ್ವರ್ಗವನ್ನು ನೆನಪು ಮಾಡುವುದೇ ನಿಜವಾದ ವೈರಾಗ್ಯ. ಯೋಗ ಬಲದ ಮಹತ್ವವನ್ನು ತಿಳಿದು ಪಾಪಗಳ ವಿನಾಶ. ನಾವು ಕರ್ಮ ಮಾಡುತ್ತಿದ್ದರೂ ಬುದ್ಧಿ ತಂದೆಯ ನೆನಪಿನಲ್ಲಿರಬೇಕು. ಇದರಿಂದ ಆತ್ಮದ ಮೇಲಿರುವ ಜನ್ಮ ಜನ್ಮಾಂತರಗಳ ಪಾಪದ ಹೊರೆ ಇಳಿಯುತ್ತದೆ. ರಕ್ಷಾ ಕವಚ. ಯೋಗ ಬಲದಲ್ಲಿರುವ ಮಕ್ಕಳ ಸನ್ಮುಖಕ್ಕೆ ಯಾರೇ ಕೆಟ್ಟ ವಿಚಾರದಿಂದ ಬಂದರೂ ಅವರಿಗೆ ಭಯಂಕರ ಸಾಕ್ಷಾತ್ಕಾರವಾಗಿ ಅವರು ಓಡಿ ಹೋಗುತ್ತಾರೆ. ತಂದೆಯ ನೆನಪೇ ನಮಗೆ ಶಕ್ತಿಯಾಗಿದೆ. ಸೃಷ್ಟಿ ಚಕ್ರ ಮತ್ತು ಜ್ಞಾನದ ಗುಟ್ಟು. ಬ್ರಹ್ಮ ಮುಖವಂಶಾವಳಿ. ನಾವು ಬ್ರಹ್ಮಕುಮಾರ ಕುಮಾರಿಯರು. ಶಿವತಂದೆಯು ಬ್ರಹ್ಮನ ಮೂಲಕ ನಮಗೆ 21 ಜನ್ಮಗಳ ಸುಖದ ಆಸ್ತಿಯನ್ನು ನೀಡುತ್ತಿದ್ದಾರೆ. 84 ಜನ್ಮಗಳ ಚಕ್ರ. ನಾವು ದೇವಿ ದೇವತಾ ಧರ್ಮದವರು. ಪೂರ್ಣ 84 ಜನ್ಮಗಳನ್ನು ಸುತ್ತಿ ಈಗ ಅಂತ್ಯಕ್ಕೆ ಬಂದಿದ್ದೇವೆ. ಸತ್ಯುಗದಲ್ಲಿ ನಾವೇ ಪೂಜ್ಯರಾಗಿದ್ದೆವು, ಈಗ ಪೂಜಾರಿಗಳಾಗಿದ್ದೇವೆ. ಧಾರಣೆಗಾಗಿ ಮುಖ್ಯವಾದ ಅಂಶಗಳನ್ನು ತಿಳಿಯೋಣ, ಪಾಲಿಸಬೇಕು. ಅಂದರೆ ಸೇವೆ, ಪ್ರದರ್ಶನಿ ಮತ್ತು ಪ್ರೊಜೆಕ್ಟರ್ಗಳ ಮೂಲಕ ತಂದೆಯ ಪರಿಚಯ ನೀಡಿ ಪ್ರಜೆಗಳನ್ನು ತಯಾರಿಸುವುದು. ಪಾವನತೆ, ಪವಿತ್ರತೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪದಂತೆ ಪವಿತ್ರರಾಗಿರುವುದು ಬಲಿಹಾರ. ಈ ರುದ್ರಜ್ಞಾನ ಯಜ್ಞದಲ್ಲಿ ಶರೀರ ಸಹಿತವಾಗಿ ಎಲ್ಲವನ್ನು ಈಶ್ವರೀಯ ಸೇವೆಗೆ ಅರ್ಪಿಸುವುದು, ಸ್ವಾಹ ಮಾಡುವುದು. ವರದಾನ. ಸಹನಾಶಕ್ತಿಯ ಮೂಲಕ ಇತರರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿಯಾಗಿ, ಯಾರೇ ಟೀಕೆ ಮಾಡಿದರೂ ಶಾಂತವಾಗಿ ಸಹಿಸಿಕೊಂಡರೆ ಅವರು ಕಾಲಕ್ರಮೇಣ ಬದಲಾಗುತ್ತಾರೆ. ಸ್ಲೋಗನ್. ಸಂಗಮಯುಗದಲ್ಲಿ ಸಹನೆ ಮಾಡುವುದು ಮತ್ತು ಬಾಗುವುದು ಇದೇ ಅತ್ಯಂತ ಶ್ರೇಷ್ಠವಾದ ಮಹಾನತೆಯಾಗಿದೆ. ವಿಶೇಷ ಸೂಚನೆ. ಸದಾ ಏಕತೆ, ವಿಶ್ವಾಸ ಮತ್ತು ಒಂದೇ ಬಲ, ಒಂದೇ ಭರವಸೆ ಎಂಬ ಮಂತ್ರದೊಂದಿಗೆ ಸೇವೆಯಲ್ಲಿ ತೊಡಗಿರಿ. ಆಗ ಸಫಲತೆ ಖಂಡಿತ ಸಿಗುತ್ತದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.